ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು, ಈಗ ಭಾರತ ಮತ್ತೊಂದು ದಾಳಿ ಮಾಡಿದೆ. ಗುರುವಾರ ರಾತ್ರಿ ಭಾರತದ ನಗರಗಳ ಮೇಲೆ ದಾಳಿ ಮಾಡೋಕೆ ಪಾಕ್ ಸೇನೆ ಪ್ರಯತ್ನ ಮಾಡಿತ್ತು. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಂಗಳು ಅದನ್ನು ಧ್ವಂಸ ಮಾಡಿದ್ವು. ಈಗ ಅದಕ್ಕೆ ಭಾರತ ಪ್ರತಿಕಾರ ಹೇಳಿದೆ. ಪಾಕ್ ಸೇನೆಯ ಪೋಸ್ಟ್ಗಳನ್ನೇ ನಾಶ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೇನೆ ವಿಡಿಯೋವನ್ನು ಶೇರ್ ಮಾಡಿದೆ. ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿರೋ ಒಕಾರಾ ಕಂಟೋನ್ಮೆಂಟ್ ಮೇಲೆ ಡ್ರೋನ್ ಸ್ಟ್ರೈಕ್ ನಡೆಸಲಾಗಿದೆ. ಬೆಳ್ಳಂಬೆಳಗ್ಗೆ ಈ ದಾಳಿಯಾಗಿದೆ. ಈ ಮಾಹಿತಿಯನ್ನ ಸೇನೆ ಕೂಡ ಹಂಚಿಕೊಂಡಿದ್ದು, ನಮ್ಮ ದೇಶವನ್ನ, ನಮ್ಮ ಸಾರ್ವಭೌಮತ್ವವನ್ನ ರಕ್ಷಣೆ ಮಾಡೋಕೆ ನಾವು ಯಾವಾಗಲೂ ಸಿದ್ಧರಿದ್ದೇವೆ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಪಾಕ್ನಿಂದ ಮತ್ತೆ ದಾಳಿಯಾಗೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಚಂಡೀಗಢ, ಹರಿಯಾಣದ ಅಂಬಾಲಾ ಸೇರಿದಂತೆ ಸಾಕಷ್ಟು ಕಡೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಈಗಾಗಲೇ ಸೈರನ್ಗಳು ಮೊಳಗಿದ್ದು ವಾರ್ನಿಂಗ್ ಇಶ್ಯೂ ಮಾಡಲಾಗಿದೆ. ಅಲ್ಲಿರೋ ಜನರಿಗೆಲ್ಲ ತಮ್ಮ ಮನೆಯಲ್ಲೇ ಇರಿ, ಆಚೆ ಬರಬೇಡಿ ಅಂತ ಸಲಹೆ ನೀಡಿದೆ. ಇನ್ನು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನೊಂದು ಕಡೆ ಪ್ರಧಾನಿ ಮೋದಿ ಉನ್ನತ ಮಟ್ಟದ ಸಭೆ ನಡೆಸುತ್ತಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೆ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಇನ್ನೊಂದು ಕಡೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ 3 ಸೇನೆಗಳ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್, ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಮುಖ್ಯಸ್ಥರ ಜೊತೆಗೂ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಗಡಿಯಲ್ಲಿ ಯಾವ ರೀತಿ ಭದ್ರತೆ ಇದೆ ಅಂತ ಈ ಎಲ್ಲಾ ಮುಖ್ಯಸ್ಥರು ರಾಜನಾಥ್ ಸಿಂಗ್ಗೆ ಬ್ರೀಫ್ ಮಾಡಿದ್ದಾರೆ. ಈ ಸಭೆ ಬಳಿಕ ಡಿಆರ್ಡಿಒ ಮುಖ್ಯಸ್ಥರನ್ನ ಭೇಟಿಯಾಗಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿದ್ದಾರೆ. ಇನ್ನು ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದಾರೆ. ಬಿಎಸ್ಎಫ್, ಸಿಐಎಸ್ಎಫ್ ಅಧಿಕಾರಿಗಳಿಂದ ತಮ್ಮ ಪಡೆಗಳ ತಯಾರಿಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಗಡಿಯಲ್ಲೂ ತೀವ್ರ ಗುಂಡಿನ ಚಕಮಕಿಯಾಗಿದೆ. ಪಾಕಿಸ್ತಾನದ ಉಗ್ರ ಸೇನೆ ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದು, ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. 4 ನಾಗರಿಕರು ಗಾಯಗೊಂಡಿದ್ದಾರೆ. ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನಲ್ಲಿ ಈ ದಾಳಿ ಮಾಡಿದೆ. ಇನ್ನು ಗುಂಡಿನ ದಾಳಿಗೆ ಹಲವು ಮನೆಗಳಿಗೂ ಹಾನಿಯಾಗಿದೆ. ಪಾಕಿಸ್ತಾನದ ಈ ಹೇಡಿತನದ ಕೃತ್ಯಕ್ಕೆ ಭಾರತ ಕೂಡ ತಿರುಗೇಟು ನೀಡಿದೆ. ಇನ್ನು ಜಮ್ಮು ಕಾಶ್ಮೀರದ ಸಾಂಬಾ ಗಡಿಯಲ್ಲಿ ಒಳನುಸುಳೋಕೆ ಯತ್ನಿಸಿದ 7 ನುಸುಳುಕೋರರನ್ನ ಬಿಎಸ್ಎಫ್ ಹೊಡೆದಾಕಿದೆ ಅಂತ ವರದಿಯಾಗಿದೆ. ಇವರೆಲ್ಲ ಜೈಷ್ ಸಂಘಟನೆಯವರು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಜೊತೆಗೆ ಬೆಳಗಿನ ಜಾವ 4:30 ವೇಳೆಗೆ ರಾಮಘರ್, ಜೈಸ್ಮಲೇರನ್ ಬಿಎಸ್ಎಫ್ ಕ್ಯಾಂಪ್ಗಳ ಮೇಲೆ ಪಾಕ್ ಮತ್ತೆ ಡ್ರೋನ್ ದಾಳಿ ಮಾಡೋಕೆ ಯತ್ನಿಸಿತ್ತು. ಆದರೆ ಅದನ್ನ ನಮ್ಮ ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಭದ್ರತಾ ಕಾರಣಗಳಿಂದ ಮೇ 9 ಹಾಗೂ 10ನೇ ತಾರೀಕು ಜಮ್ಮು ಕಾಶ್ಮೀರದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ದಾಳಿಯಾದ ಸ್ಥಳಕ್ಕೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ನೀಡಿ ಸದ್ಯದ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಅತ್ತ ಉರಿ ಸೆಕ್ಟರ್ಗೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಭೇಟಿ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಗತಿ ಬಗ್ಗೆ ಅವಲೋಕನ ಮಾಡಿದ್ದಾರೆ. ಇನ್ನು ಪಾಕ್ ರಾಜಸ್ಥಾನದ ಜೈಸಲ್ಮೇರ್ ಸಿಟಿ ಮೇಲೆ ಡ್ರೋನ್ ದಾಳಿ ಮಾಡೋಕೆ ಯತ್ನಿಸಿತ್ತು. ಆದ್ರೆ ನಮ್ಮ ಭದ್ರತಾ ಪಡೆಗಳು ಇದನ್ನ ಹೊಡೆದುರುಳಿಸಿದ್ವು. ಇದರ ಬೆನ್ನಲ್ಲೇ ಗುರುವಾರ ತಡರಾತ್ರಿ ರಾಜಸ್ಥಾನ ಸಿಎಂ ಭಜನ್ಲಾಲ್ ಶರ್ಮಾ ಸಭೆ ನಡೆಸಿದ್ದಾರೆ. ಇದರಲ್ಲಿ ರಾಜಸ್ಥಾನದ ಚೀಫ್ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿ, ಡಿಜಿಪಿ ಸೇರಿದಂತೆ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ರು. ರಾಜಸ್ಥಾನದಲ್ಲಿ ಭದ್ರತಾ ವ್ಯವಸ್ಥೆ ಹೇಗಿದೆ, ಮುನ್ನೆಚ್ಚರಿಕಾ ಭಾಗವಾಗಿ ಯಾವೆಲ್ಲ ಕ್ರಮಗಳನ್ನು ತಗೋಬಹುದು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇನ್ನು ಅತ್ತ ಗುಜರಾತ್ ಗೃಹ ಸಚಿವ ಹರ್ಷ್ ಸಂಘವಿ ಗುರುವಾರ ಮಧ್ಯರಾತ್ರಿ ತುರ್ತು ಸಭೆ ನಡೆಸಿದ್ದಾರೆ. ಪಾಕ್ ಜೊತೆಗಿನ ಕಾಳಗದಿಂದಾಗಿ ಗುಜರಾತ್ ಬಂದರಿನ ಮೇಲೆ ಏನ್ ಪರಿಣಾಮ ಬೀರ್ಬೋದು, ಯಾವೆಲ್ಲ ಅಗತ್ಯ ಕ್ರಮ ತಗೋಬಹುದು ಅಂತ ಸಭೆಯಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಮುಂಬೈ ಸೇರಿದಂತೆ ಮಹಾರಾಷ್ಟ್ರ ಕರಾವಳಿ ತೀರದಲ್ಲಿ ಸಿಚುವೇಶನ್ ಹೇಗಿದೆ, ಹೆಚ್ಚಿನ ಸೆಕ್ಯೂರಿಟಿ ನೀಡೋ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಭದ್ರತಾ ಹಿತದೃಷ್ಟಿಯಿಂದ ಹಿಮಾಚಲ ಪ್ರದೇಶದಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ. ಗುರುವಾರವಷ್ಟೇ ಇದೇ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆದ ದಿಲ್ಲಿ ಹಾಗೂ ಪಂಜಾಬ್ ತಂಡಗಳ ನಡುವಿನ ಪಂದ್ಯವನ್ನ ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿತ್ತು. ಬಳಿಕ ಆಟಗಾರರು, ಸಿಬ್ಬಂದಿಯನ್ನೆಲ್ಲ ಧರ್ಮಶಾಲಾದಿಂದ ದಿಲ್ಲಿಗೆ ಕರ್ಕೊಂಡು ಬರೋಕೆ ವಂದೇ ಭಾರತ ವಿಶೇಷ ರೈಲಿನ ವ್ಯವಸ್ಥೆ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಇನ್ನು ಭಾರತ ಪಾಕ್ ನಡುವೆ ಉದ್ವಿಗ್ನತೆ ತೀವ್ರವಾಗ್ತಿರೋ ನಡುವೆ ದಿಲ್ಲಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅಲ್ಲದೆ ಎಲ್ಲಾ ಸರ್ಕಾರಿ ಉದ್ಯೋಗಿಗಳ ರಜೆನ ಕ್ಯಾನ್ಸಲ್ ಮಾಡಲಾಗಿದೆ. ಆರೋಗ್ಯ ಮತ್ತು ವಿಪತ್ತು ನಿರ್ವಹಣೆ ಸನ್ನದ್ಧತೆನ ಪರಿಶೀಲಿಸೋಕೆ ದಿಲ್ಲಿಯ ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ಮೀಟಿಂಗ್ ನಡೆಸುತ್ತಿದ್ದಾರೆ. ಇನ್ನು ದಿಲ್ಲಿಯ ಸೆನ್ಸಿಟಿವ್ ಏರಿಯಾಗಳಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಿ ಭದ್ರತೆನ ಹೆಚ್ಚಿಸಲಾಗಿದೆ. ಇನ್ನು ದಿಲ್ಲಿ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರ ಎಂದಿನಂತೆ ಸಾಗ್ತಿದೆ. ಆದರೆ ಉತ್ತರ ಭಾರತದ ಕೆಲ ಏರ್ಪೋರ್ಟ್ಗಳಿಗೆ ತೆರಳೋ ವಿಮಾನಗಳ ಸಂಚಾರಕ್ಕೆ ಮಾತ್ರ ಅಡ್ಡಿಯುಂಟಾಗಿದೆ ಅಂತ ಗೊತ್ತಾಗಿದೆ. ಇನ್ನು ಈಗಿನ ಪರಿಸ್ಥಿತಿಯನ್ನ ಮಾನಿಟರ್ ಮಾಡೋಕೆ ದ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ BCAS ಕೆಲ ಸೆಕ್ಯೂರಿಟಿ ಪ್ರೋಟೋಕಾಲ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ.
ಅತ್ತ ದಿಲ್ಲಿಯ ಪ್ರಮುಖ ಪ್ರವಾಸಿ ತಾಣಗಳಿಗೆಲ್ಲ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗಿದೆ. ಇನ್ನು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐಸಿಎಐ ಬಾಕಿ ಉಳಿದಿರೋ ಸಿಎ ಎಕ್ಸಾಮ್ಗಳನ್ನೆಲ್ಲ ಮುಂದೂಡಿದೆ. ಮೇ 9ರಿಂದ ಮೇ 14ರವರೆಗೆ ನಡೆಯೋ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಪರಿಷ್ಕೃತ ಎಕ್ಸಾಮ್ ಡೇಟನ್ನ ಸರಿಯಾದ ಸಮಯದಲ್ಲಿ ಪ್ರಕಟಿಸ್ತೀವಿ ಅಂತ ಐಸಿಎಐ ತನ್ನ ವೆಬ್ಸೈಟ್ನಲ್ಲಿ ಮಾಹಿತಿ ನೀಡಿದೆ. ಇನ್ನೊಂದು ಕಡೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿರೋ ಬಲೂಚಿಸ್ತಾನ ಹೋರಾಟಗಾರರು ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಬಲೂಚ್ನ ಬರಹಗಾರ ಮಿರ್ ಯಾರ್ ಬಲೂಚ್ ನಾವು ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಘೋಷಿಸಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಪಾಕಿಸ್ತಾನದಿಂದ ಸ್ವತಂತ್ರಗೊಂಡಿದ್ದೀವಿ. ದಿಲ್ಲಿಯಲ್ಲಿ ಬಲೂಚ್ ರಾಯಭಾರಿ ಕಚೇರಿಯನ್ನ ತೆರೆಯುವಂತೆ ಭಾರತ ಸರ್ಕಾರ ಅವಕಾಶ ನೀಡಬೇಕು. ವಿಶ್ವಸಂಸ್ಥೆ ಬಲೂಚಿಸ್ತಾನಕ್ಕೆ ಮಾನ್ಯತೆ ನೀಡಬೇಕು. ಬಲೂಚ್ ಪ್ರಾಂತ್ಯದಲ್ಲಿ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ ನಿಯೋಜನೆ ಮಾಡಬೇಕು. ಪಾಕ್ ಸೇನೆ ಬಲೂಚ್ನಿಂದ ವಾಪಸ್ಸಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆ ಕೆಚ್, ಮಸ್ತುಂಗ್, ಕಚ್ಚಿ ಜಿಲ್ಲೆಗಳಲ್ಲಿ ಬಲೂಚ್ ಸೇನೆ ದಾಳಿ ನಡೆಸಿದಾಗಿ ಹೇಳಿಕೊಂಡಿದೆ. ಈ ಮಧ್ಯೆ ಪಾಕಿಸ್ತಾನದ ಹಣಕಾಸು ವ್ಯವಹಾರಗಳ ಸಚಿವಾಲಯದ ಎಕ್ಸ್ ಖಾತೆಯಿಂದ ಒಂದು ಪೋಸ್ಟ್ ಬಂದಿತ್ತು. ನಮಗೆ ಇನ್ನೂ ಸ್ವಲ್ಪ ಸಾಲ ಕೊಡಿ ಅಂತ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಮುಂದೆ ಪಾಕಿಸ್ತಾನ ಬೇಡಿಕೊಂಡಿರೋ ರೀತಿ ಅದರಲ್ಲಿ ಬರೆಯಲಾಗಿತ್ತು. ಈಗ ಪಾಕಿಸ್ತಾನ ಅದನ್ನ ಅಲ್ಲಗೆಳ್ತಿದೆ. ನಮ್ಮ ಎಕ್ಸ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಹೇಳಿದೆ. ಈ ಮಧ್ಯೆ ಪಾಕ್ನ ಸುಪ್ರೀಂ ಕೋರ್ಟ್ ಅಲ್ಲಿನ ಜನರಲ್ ಅಸೀಂ ಮುನೀರ್ ಕೈಯನ್ನ ಮತ್ತಷ್ಟು ಬಲಪಡಿಸಿದೆ. ಯಾಕಂದ್ರೆ ಅಲ್ಲಿನ ನಾಗರಿಕರನ್ನ ಕೂಡ ಈಗ ಮಿಲಿಟರಿ ಕೋರ್ಟ್ಗಳು ವಿಚಾರಣೆಗೆ ಒಳಪಡಿಸಬಹುದು ಅಂತ ಅಲ್ಲಿನ ಕೋರ್ಟ್ ಆದೇಶ ನೀಡಿದೆ. ಅಂದಹಾಗೆ 2023ರ ಮೇನಲ್ಲಿ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನವಾದ ನಂತರ ಸೇನಾ ವಿರೋಧಿ ಪ್ರತಿಭಟನೆಗಳು ನಡೆದಿದ್ವು. 1000 ಇಮ್ರಾನ್ ಖಾನ್ ಬೆಂಬಲಿಗರನ್ನ ಬಂಧಿಸಲಾಗಿತ್ತು. ಈ ಕುರಿತು ವಿಚಾರಣೆ ನಡೆಸೋಕೆ ನಮಗೆ ಕೊಡಿ ಅಂತ ಮಿಲಿಟರಿ ಕೋರ್ಟ್ ಕೇಳಿತ್ತು. ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿದೆ. ಈ ಮೂಲಕ ಇಮ್ರಾನ್ ಖಾನ್ ಬೆಂಬಲಿಗರನ್ನ ಇನ್ಮೇಲೆ ಅಲ್ಲಿನ ಸೇನೆಯೇ ಬಂಧಿಸಿ ವಿಚಾರಣೆ ಮಾಡಿ ಶಿಕ್ಷೆ ಕೊಡೋ ಅಧಿಕಾರ ಸಿಕ್ಕಂತಾಗಿದೆ. ಇನ್ನು ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ವಿಚಾರವಾಗಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಪಾಕ್ ಸಂಘರ್ಷದಲ್ಲಿ ಅಮೆರಿಕ ನೇರವಾಗಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ರಾಜತಾಂತ್ರಿಕ ಮಾರ್ಗದ ಮೂಲಕ ಉದ್ವಿಗ್ನತೆ ಕಡಿಮೆ ಮಾಡೋಕೆ ಉತ್ತೇಜನ ಕೊಡುತ್ತೆ, ಆದರೆ ಸೈನಿಕವಾಗಿ ಯಾವುದೇ ರೀತಿ ಇನ್ವಾಲ್ವ್ ಆಗಲ್ಲ. ನಾವು ಭಾರತಕ್ಕಾಗಲಿ ಅಥವಾ ಪಾಕಿಸ್ತಾನಕ್ಕಾಗಲಿ ಶಸ್ತ್ರ ಕೆಳಗಿಡಿ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಈ ಸಂಘರ್ಷ ರೀಜನಲ್ ವಾರ್ ಅಥವಾ ಪರಮಾಣು ಯುದ್ಧದ ತನಕ ಹೋಗೋದಿಲ್ಲ. ಆ ನಂಬಿಕೆ ಮತ್ತು ನಿರೀಕ್ಷೆ ಇದೆ ಅಂತ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಇನ್ನು ಭಾರತ ಮತ್ತು ಪಾಕ್ ಸಂಘರ್ಷದ ಕುರಿತು ಅಮೆರಿಕದಲ್ಲಿರೋ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ರಿಯಾಕ್ಟ್ ಮಾಡಿದ್ದಾರೆ. ನಾವು ಭಯೋತ್ಪಾದಕರ ವಿರುದ್ಧ ಯುದ್ಧ ಮಾಡ್ತಿದ್ದೇವೆ. ಅಲ್ಲದೆ ನಾವು ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರು ಮತ್ತವರ ಬೆಂಬಲಿಗರನ್ನ ಮಾತ್ರ ಗುರಿಯಾಗಿಸಿ ದಾಳಿ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಯುಕೆಯಲ್ಲಿರೋ ಭಾರತದ ಹೈ ಕಮಿಷನರ್ ವಿಕ್ರಮ್ ದೊರೆಸ್ವಾಮಿ ಪಾಕ್ ತನ್ನದೇ ನೆಲದಲ್ಲಿ ಮತ್ತು ಭಾರತದ ಗಡಿಯುದ್ದಕ್ಕೂ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಒಂದು ಪೋಸ್ಟರ್ ಸೈಜ್ನ ಇಮೇಜ್ ಸಾಕ್ಷಿಯಾಗಿ ನೀಡಿದ್ದಾರೆ. ಈ ಇಮೇಜ್ನಲ್ಲಿ ಜೆಎಂ ಉಗ್ರ ಸಂಘಟನೆ ಮುಖ್ಯಸ್ಥ ಹಫೀಜ್ ಸಹೋದರ ಹಾಗೂ ಅಮೆರಿಕದಿಂದ ಉಗ್ರರ ಲಿಸ್ಟ್ನಲ್ಲಿರೋ ಹಫೀಜ್ ಅಬ್ದುರ್ ರವೂಫ್ ಇದ್ದಾನೆ. ಇವರ ಹಿಂದೆ ಪಾಕ್ನ ಟಾಪ್ ಮಿಲಿಟರಿ ಅಧಿಕಾರಿಗಳಿದ್ದಾರೆ. ಇದರಲ್ಲಿ ಭಯೋತ್ಪಾದಕರ ಶವಪೆಟ್ಟಿಗೆ ಮೇಲೆ ಪಾಕ್ನ ಧ್ವಜ ಕೂಡ ಹೊದಿಸಲಾಗಿದೆ. ಈ ಇಮೇಜ್ನ ಜಗತ್ತಿನ ಮುಂದಿಡೋ ಮೂಲಕ ಪಾಕ್ ಭಯೋತ್ಪಾದಕರಿಗೆ ಓಪನ್ ಆಗಿ ಸಪೋರ್ಟ್ ಮಾಡ್ತಿದೆ ಅಂತ ಭಾರತದ ರಾಯಭಾರಿ ಪಾಕಿಸ್ತಾನಕ್ಕೆ ಚಾಟಿ ಬೀಸಿದ್ದಾರೆ. ಇನ್ನು ಪಾಕ್ ಜೊತೆಗಿನ ಕಿತ್ತಾಟದಿಂದಾಗಿ ಸದ್ಯ ನಡೆದಿರೋ ಐಪಿಎಲ್ನ ಬಿಸಿಸಿಐ ಸ್ಥಗಿತಗೊಳಿಸಿದೆ. ಉಳಿದ 16 ಪಂದ್ಯಗಳನ್ನ ಮುಂದೂಡಲಾಗಿದೆ ಅಂತ ಬಿಸಿಸಿಐ ಅಧಿಕೃತ ಮಾಹಿತಿ ನೀಡಿದೆ. ಇನ್ನು ಪಾಕ್ನಲ್ಲಿ ನಡೆದಿರೋ ಪಾಕಿಸ್ತಾನ ಸೂಪರ್ ಲೀಗ್ನ ಉಳಿದ ಪಂದ್ಯಗಳನ್ನ ದುಬೈನಲ್ಲಿ ಆಯೋಜಿಸಲು ಪಾಕ್ ಕ್ರಿಕೆಟ್ ಬೋರ್ಡ್ ನಿರ್ಧರಿಸಿದೆ. ಗುರುವಾರವಷ್ಟೇ ರಾವಲ್ಪಿಂಡಿ ಮೇಲೆ ಡ್ರೋನ್ ದಾಳಿಯಾಗಿದ್ದಕ್ಕೆ ಇನ್ನುಳಿದ ಎಲ್ಲಾ ಪಂದ್ಯಗಳನ್ನ ಕರಾಚಿಲಿ ಆಡಿಸೋದಕ್ಕೆ ಪಿಸಿಬಿ ತಿಳಿಸಿತ್ತು. ಆದರೆ ಅಲ್ಲೂ ದಾಳಿಯ ಭಯ ಇರೋದ್ರಿಂದ ದುಬೈನಲ್ಲಿ ನಡೆಸೋಕೆ ತೀರ್ಮಾನಿಸಿದೆ. ಇನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸು ಸಂಸ್ಥೆಗಳ ಮೇಲೆ ಸೈಬರ್ ಸೆಕ್ಯುರಿಟಿ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಪಾಕ್ ಭಾರತದ ವೆಬ್ಸೈಟ್ಗಳನ್ನು ಗುರಿಯಾಗಿಸಿ ಸೈಬರ್ ದಾಳಿಗೆ ಯತ್ನಿಸುತ್ತಿದೆ. ಅದರ ಬೆನ್ನಲ್ಲೇ ನಿರ್ಮಲಾ ಸೀತಾರಾಮನ್ ಈ ನಿರ್ಧಾರ ತಗೊಂಡಿದ್ದಾರೆ. ಇನ್ನು ಪಾಕಿಗಳ ಮಿಸೈಲ್ ಮತ್ತು ಡ್ರೋನ್ ಹುಟ್ಟಡಗಿಸೋಕೆ ಭಾರತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ಬಳಕೆ ಮಾಡಿದೆ. ಸ್ವದೇಶಿ ನಿರ್ಮಿತ ಸರ್ಫೇಸ್ ಟು ಸರ್ಫೇಸ್ ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ಸೇನೆ ಮತ್ತು ವಾಯುಪಡೆಗಳು ಗಡಿ ಪ್ರದೇಶಗಳಲ್ಲಿ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ದೇಶದಾದ್ಯಂತ ತನ್ನ ಗ್ರಾಹಕರಿಗೆ ಇಂಧನ ಮತ್ತು ಎಲ್ಪಿಜಿ ಸಪ್ಲೈ ಎಂದಿನಂತೆ ಲಭ್ಯವಿದೆ, ಗ್ರಾಹಕರು ಭಯಪಡೋ ಅಗತ್ಯವಿಲ್ಲ ಅಂತ ಹೇಳಿದೆ. ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಕಂದಕ ಸೃಷ್ಟಿಯಾಗಿದೆಯಾ ಅನ್ನೋ ರೀತಿ ಬೆಳವಣಿಗೆ ಆಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಮ್ಮನ್ನ ನಾವು ಏಕಾಂಗಿಯಾಗಿ ರಕ್ಷಿಸಿಕೊಳ್ತೇವೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಅಮೆರಿಕ ಯೆಮೆನ್ನ ಹೌತಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿತ್ತು. ಅದರ ಪ್ರಕಾರ ಅಮೆರಿಕ ಹೌತಿ ವಿರುದ್ಧ ಮಾಡ್ತಿರೋ ದಾಳಿಯನ್ನ ನಿಲ್ಲಿಸಬೇಕು, ಹಾಗೆ ಹೌತಿಗಳು ಅಮೆರಿಕದ ಹಡಗುಗಳನ್ನ ಟಾರ್ಗೆಟ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಲಾಗಿತ್ತು. ಆದರೆ ಇಸ್ರೇಲ್ ಹಡಗುಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೌತಿಗಳು ಮತ್ತೆ ಹೇಳಿದ್ರು. ಅದಕ್ಕೆ ಅಮೆರಿಕ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ.
ಒಪ್ಪಂದ ಮುಂದುವರಿಸುವುದಾಗಿ ಅಮೆರಿಕ ಕನ್ಫರ್ಮ್ ಮಾಡಿತ್ತು. ಇದಕ್ಕೆ ಈಗ ಇಸ್ರೇಲ್ ಪ್ರತಿಕ್ರಿಯೆ ಕೊಟ್ಟಿದೆ. ಇಸ್ರೇಲ್ ತನ್ನನ್ನ ತಾನು ಏಕಾಂಗಿಯಾಗಿ ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿದೆ ಅಂತ ಹೇಳಿದೆ. ಅಮೆರಿಕ ಯುಕೆ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೊಳ್ತಿರೋದಾಗಿ ಘೋಷಣೆ ಮಾಡಿದೆ. ಈ ಹೊಸ ಒಪ್ಪಂದದ ಪ್ರಕಾರ ಅಮೆರಿಕ ಯುಕೆಗೆ ವಾಹನಗಳ ಮೇಲಿನ ಟ್ಯಾರಿಫ್ ಮತ್ತು ಮೆಟಲ್ಸ್ ಮೇಲಿನ ಟ್ಯಾರಿಫ್ನ ಕಡಿಮೆ ಮಾಡಲಿದೆ. ಕಾರುಗಳ ಮೇಲಿನ ಟ್ಯಾರಿಫ್ 27.5% ಡ್ರಾಪ್ ಆಗಲಿದೆ. ಅಲ್ಲದೆ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮೇಲಿನ ಟ್ಯಾರಿಫ್ನ ರಿಮೂವ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಇದಕ್ಕೆ ಪ್ರತಿಯಾಗಿ ಯುಕೆ ಅಮೆರಿಕದಿಂದ ಹೆಚ್ಚಿನ ಕೃಷಿ ಉತ್ಪನ್ನಗಳನ್ನು ಖರೀದಿಸಲಿದೆ. ಅಲ್ಲದೆ ಅಮೆರಿಕದಿಂದ ಆಮದಾಗೋ ಆಲಿವ್ ಆಯಿಲ್, ವೈನ್, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಸೇರಿದಂತೆ ಸುಮಾರು 2500 ಪ್ರಾಡಕ್ಟ್ಗಳ ಮೇಲಿನ ಆಮದು ತೆರಿಗೆಗಳನ್ನು ಯುಕೆ ಕಡಿಮೆ ಮಾಡಲಿದೆ. ಅತ್ತ ಅಮೆರಿಕ ಚೀನಾದ ಆಮದುಗಳ ಮೇಲೆ 145% ಟ್ಯಾರಿಫ್ ವಿಧಿಸಿತ್ತು. ಅದನ್ನು ಈಗ ಅರ್ಧದಷ್ಟು ಕಡಿಮೆ ಮಾಡೋಕೆ ಮುಂದಾಗಿದೆ ಅಂತ ವರದಿಯಾಗಿದೆ. ಇದೇ ವೇಳೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಮೇಲೆ ಅಮೆರಿಕ 25% ಟ್ಯಾರಿಫ್ ಕಡಿಮೆ ಮಾಡಬಹುದು ಎನ್ನಲಾಗ್ತಿದೆ. ಇತ್ತೀಚೆಗೆ ಅಮೆರಿಕದ ರಿಟೇಲ್ ಉದ್ಯಮದ ನಾಯಕರು ಟ್ಯಾರಿಫ್ ನೀತಿಯನ್ನ ಸಡಿಲ ಮಾಡುವಂತೆ ಟ್ರಂಪ್ಗೆ ಒತ್ತಾಯಿಸಿದ್ರು. ಅದರ ಬೆನ್ನಲ್ಲೇ ಈ ಮಾಹಿತಿ ಸಿಕ್ತಿದೆ. ಅಮೆರಿಕ ಟ್ರಾನ್ಸ್ಜೆಂಡರ್ಗಳನ್ನ ತನ್ನ ಸೇನೆಯಿಂದ ತೆಗೆದುಹಾಕೋಕೆ ಮುಂದಾಗಿದೆ. ಈ ವಿಚಾರವಾಗಿ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಸುತ್ತೋಲೆ ಹೊರಡಿಸಿದ್ದಾರೆ. ಜೂನ್ 6ರ ಒಳಗೆ ಟ್ರಾನ್ಸ್ಜೆಂಡರ್ಗಳು ಸ್ವಯಂ ಪ್ರೇರಿತರಾಗಿ ಸೇವೆಯಿಂದ ಹೊರಹೋಗಬೇಕು. ಇಲ್ಲಾಂದ್ರೆ ನಾವೇ ಬಲವಂತವಾಗಿ ಸೇನೆಯಿಂದ ಹೊರಹಾಕಬೇಕಾಗುತ್ತೆ ಅಂತ ಪೀಟ್ ತಿಳಿಸಿದ್ದಾರೆ. ಇನ್ನು ವರದಿಗಳ ಪ್ರಕಾರ ಈಗಾಗಲೇ ಸೇನೆಯಲ್ಲಿ ಸುಮಾರು 1000 ಟ್ರಾನ್ಸ್ಜೆಂಡರ್ಗಳನ್ನ ಐಡೆಂಟಿಫೈ ಮಾಡಲಾಗಿದೆ. ಟ್ರಂಪ್ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹೇಳಿದ್ರು. ಈಗ ಭಾರೀ ಪರವಿರೋಧದ ನಡುವೆಯೂ ಈ ನಿರ್ಧಾರ ತಗೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.